ನಾವೇ ಫೋಟೋ ತಗೊಳ್ಳೋದ್ರಲ್ಲಿ ಕ್ರೇಜ್ ಅಂತ ಹೇಳಿದ್ರೆ ಇವರು ನಮಗಿಂತ ಇನ್ನೂ ಜಾಸ್ತಿ. ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಅಪ್ಪು ಸರ್ ಸಮಾಧಿ ಕರ್ಕೊಂಡು ಎಲ್ಲೇ ಹೋದ್ರು ಏನೇ ಆದರೂ ನಮ್ಮ ಮೈಸೂರು ನಮಗೆ ಸರಿ ಅಂತಾರಲ್ಲ ಹಾಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ, ಅದರಿಂದ ಇದೊಂದು ವೀಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ನಾವಿವಾಗ ಮೈಸೂರು ಸಬರ್ ಬಸ್ ಬಂದು ನಿಂತಿದ್ದೀವಿ. ಮೈಸೂರಲ್ಲಿ ಬಂದು ಇವಾಗ ಬೆಂಗಳೂರು ಬಸ್ ಹತ್ತಬೇಕು. ಸೊ ಮನೆಗೆ ನಾವು ನಾನ್ ಸ್ಟಾಪ್ ಬಸ್ ಹತ್ತಿದ್ದೀವಿ ಮೈಸೂರಲ್ಲಿ. ಎಲ್ಲಿಗೆ ಬೆಂಗಳೂರು ಬಸ್ ಹತ್ತಿದ್ದೀವಿ ಫ್ರೆಂಡ್ಸ್. ನಾವು 3 ಜನ ಹೋಗ್ತಾ ಇದ್ದೀವಿ. ಮಾತಾಡಿ ಏನಾದರೂ ಈಗ ಈಶ್ವರ ಟೆಂಪಲ್ ಹೋಗ್ಬೇಕು ಅಂತ ಹೇಳಿದ್ರು ಸಂಡೇ, ಹಾಗಾಗಿ ಈಶ್ವರ ಟೆಂಪಲ್ ನೋಡ್ಕೊಂಡು ಹೋಗ್ತಿದ್ದೀವಿ. ಇವಾಗ ಎಷ್ಟು ಪ್ರಯಾಣ ಆಗ್ತಾ ಇದ್ದೀವಿ. ಇದು ನಿಯರ್ ಯಾವುದೋ ಶ್ರೀರಂಗಪಟ್ಟಣ ಈಗ 40 ಗಂಟೆ ನಾನ್ ಸ್ಟಾಪ್ ಬಸ್ ಹತ್ತಿದ್ದೀವಿ. 8:30 ಬಸ್ ಹತ್ತಿದ್ದೀವಿ. ಎಷ್ಟು ಗಂಟೆಗೆ ಹೋಗ್ತೀವಿ? ಒಂದು 11 ಗಂಟೆಗೆಲ್ಲ ಹೋಗ್ಬೋದು ಅಂತ. 11 ಗಂಟೆ ನಾವು 5 ಜನ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು ಇದು ಸಡನ್ ಪ್ಲ್ಯಾನ್ ಹೇಳ್ಬೇಕಂತ ಹೇಳಿದ್ರೆ 5 ಜನದಲ್ಲಿ ಲಾಸ್ಟಲ್ಲಿ 3 ಜನ ಹೋಗ್ತಾ ಇದ್ವಿ. ಹೀಗೆ ಮಧ್ಯದಲ್ಲೆಲ್ಲ ಕೈ ಕೊಟ್ಬಿಟ್ರು ಹೋಗ್ಬೇಕು ಅಂತ ಅಂದಾಗ ಮಾವ ಇದ್ದಾರೆ, ಇವರಿಂದ ಒಂದು ಧೈರ್ಯ ನಮಗೆ ಅಷ್ಟೇ. ಇವರಿಂದ ನಾವು ಹೋಗ್ತಾ ಇದ್ದೀವಿ. ನಾವಂತೂ ಒಂದ್ಸಲನೂ ಹೋಗಿಲ್ಲ, ಮಾವ ಹೋಗಿದ್ದಾರೆ, ಮಾವ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಅವ್ರ ಜೊತೆ ಹೋಗಿ ಎಲ್ಲಿ ಹೋಗ್ತೀವಿ ಅಂದರೆ ಇಸ್ಕಾನ್ ಟೆಂಪಲ್ಗೊಂದು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಇನ್ನೊಂದು ಅಪ್ಪು ಸರ್ ಸಮಾಧಿಗೆ ಹೋಗ್ಬೇಕು ಅಂತ ನೋಡೋಣ. ಫಸ್ಟು ಇವಾಗಲೇ ಟೈಮ್ 9 ಗಂಟೆ ಆಗುತ್ತೆ ಏನು ಅಂತ. ನಾವಿವಾಗ ಬೆಂಗಳೂರು ಬಸ್ ಸ್ಟಾಪ್ ಹತ್ರ ಬಂದು ತಲುಪಿದ್ವಿ. 8:30 ಬಸ್ ಹತ್ತಿದ್ವಿ ಮೈಸೂರಲ್ಲಿ. ಇಲ್ಲಿ ಒಂದು 10:30ಗೆಲ್ಲ ಬಂದು ತಲುಪಿದ್ವಿ. ಇವಾಗ ನಾವು ಇಸ್ಕಾನ್ ಟೆಂಪಲ್ಗೆ ಬಸ್ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ, ಕೇಳಿಕೊಂಡು ಬಸ್ ಹತ್ಕೊಂಡು ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು. ಅಗ್ರಹಾರ ಸೇಮ್ ಅಗ್ರಹಾರ ಬಸ್ ನಂಬರು K2 ಅಂತ ಇಲ್ಲಿ ಬಸ್ ಬರುತ್ತೆ. ಇಸ್ಕಾನ್ ಟೆಂಪಲ್ ಸ್ಟಾಪ್ ಹತ್ರ ಬಂದ್ವಿ. ಮಾಡ್ತಾ ಇದ್ದೀನಿ. ಎಲ್ಲಿ ನೀವು?
ಇಸ್ಕಾನ್ ಟೆಂಪಲ್ ನೋಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂತ ಹೇಳಿದ್ರೆ. ಮೈಸೂರಲ್ಲಿರೋದು ಅಷ್ಟೇ ತುಂಬ ಚೆನ್ನಾಗಿದೆ, ಬಟ್ ಅದು ಸ್ವಲ್ಪ ಚಿಕ್ಕದು, ಸ್ವಲ್ಪ ದೊಡ್ಡದು, ತುಂಬ ಚೆನ್ನಾಗಿದೆ. ಒಂಥರ ಪೀಸ್ಫುಲ್ ಆಗಿತ್ತು ಮತ್ತು ಪಾಸಿಟಿವ್ ವೈಬ್ಸ್ ಅಂತೂ ತುಂಬ ಸಿಗುತ್ತೆ ಅಂತ ಹೇಳಿದ್ರೆ. ಸೊ ನಮಗಂತೂ ತುಂಬ ಇಷ್ಟ ಆಯಿತು. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಮಾವ? ಇವಾಗ ನೆಕ್ಸ್ಟ್ ಯಾವುದಕ್ಕೆ ಇವಾಗ ನಾವು ಬಂದಿರೋದು ಈಗ ಯಾವುದು ಇದು ಇಸ್ಕಾನ್ ಟೆಂಪಲ್. ಇಸ್ಕಾನ್ ಟೆಂಪಲ್ ಮೇನ್ ದ್ವಾರ ಅಂದರೆ ಬಾಗಿಲು ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ಎಷ್ಟು ಮುಂದೆ ಎಲ್ಲೋಗ್ಬೇಕು ಅಂತ ನಾವು ಯೋಚನೆ ಮಾಡ್ತಿದ್ದೀವಿ ನಾವು. ಅದಕ್ಕಿಂತ ಮುಂದಾಗಿ ಫಸ್ಟು ಈ ನಿಯರೆಸ್ಟ್ ನೋಡಿ ಸ್ವಲ್ಪ ಚೆನ್ನಾಗಿದೆ ಲೊಕೇಶನ್ನು. ಇವಾಗ ಮೆಟ್ರೋದಲ್ಲಿ ಹೋಗೋದ ಅನ್ಕೊಂಡು ತಿನ್ನಕ್ಕೆ ಅನ್ಕೊಂಡು ತಿಂಡಿ ಎಲ್ಲ ತಗೊಂಡು ಕೈಯಲ್ಲಿ ಇಟ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಮೆಟ್ರೋ ಎಲ್ಲಿರೋದು ಅಂತ ಹುಡುಕೊಂಡು. ಈಗ ನಮ್ದೆಲ್ಲ ಬಂದಾಯಿತು ಬೆಂಗಳೂರು. ಮತ್ತು ಯಾವುದೋ ಇಸ್ಕಾನ್ ಟೆಂಪಲ್ ಎಲ್ಲ ಮುಗಿತು, ಚೆನ್ನಾಗಿತ್ತು, ದರ್ಶನ ಚೆನ್ನಾಗಿತ್ತು, ವೆರಿ ವಂಡರ್ಫುಲ್ ಸೀನ್ಸ್. ಬಟ್ ನಾವು ತಿಂದಿದ್ದು ಒಂದು ಗಂಟೆ ಪ್ರಸಾದ ಅಮೃತ ಇದ್ದಂಗಿತ್ತು. ಓಕೆ, ಮತ್ತು ಅದನ್ನು ಇವಾಗ ನಾವು ಮೆಟ್ರೋಕ್ಕೆ ಹೋಗ್ಬೇಕು ಅಂತ ಇಲ್ಲಿ ನೋಡಿ ನಾವು ಒಂದು ಹೆಚ್ಚಾಗಿ ಇವ್ರ ಆಸೆ ತುಂಬ ಇದೆ ಹೋಗಬೇಕು ಅಂತ. ಇವ್ರ ಆಸೆನ ಪೂರೈಸೋಕ್ಕೋಸ್ಕರ ನಾವು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಸೊ ಮೆಟ್ರೋ ಸ್ಟೇಷನ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಆದರೂ ಕೂಡ ನಾನು ಎಲ್ಲರಿಗೂ ಕೇಳ್ಕೊಂಡು ಬರ್ತಾ ಇದ್ದೀನಿ ಟಿಕೆಟ್ ತಗೊಂಡು. ಹಾಗಾಗಿ ಇವರಾಸೆ ನಾವು ಅದಕ್ಕೆ ಕಾರಣಕ್ವಿ ನಿರಾಸೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವಾಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಬಟ್ ಮೆಟ್ರೋ ಎಲ್ಲಿದೆ ಅಂತ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಹೋಗ್ಬೇಕು ಕೂಡ ಹೋಗ್ತಾ ಇದ್ದೀವಿ. ಆಮೇಲೆ ಹೋಗ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಿದ್ದೀವಿ. ಚೆನ್ನಾಗಿದೆ ಒಟ್ಟಿನಲ್ಲಿ ವರ್ಕೌಟ್. ಇವತ್ತು ಸಂಡೇ ಬೇರೆ, ಆಲ್ಮೋಸ್ಟ್ ಬೆಂಗಳೂರು ಬಂದು ತುಂಬ ಖುಷಿ ಆಯಿತು. ಇನ್ನೂ ಜಾಸ್ತಿ ಪ್ಲೇಸ್ಗಳಿಗೆ ಹೋಗಬೇಕು, ಹಾಗಾಗಿ ಟೈಮ್ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ಬೇಕು ಹಂಗೆ ಮಾಡಿದ್ದೀವಿ. ನೋಡೋಣ. ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಅಪ್ಪು ಸರ್ ಸಮಾಧಿ ಕರ್ಕೊಂಡು ಹೋಗ್ತಾರೆ ಇವರು. ಏನಕ್ಕೆ ಅಂತ ಕೇಳಿದ್ರೆ, ಒಂದು ನಮಗೆ ಟೈಮ್ ಇರೋದ್ರಿಂದ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಇವಾಗ ಆಟೋದಲ್ಲಿ ಹೋಗಿ ಬೇಗ ಆ ಟೈಮನ್ನು ಕ್ಯಾಚ್ ಮಾಡಿ, ಆದ ನಂತರ ನೆಕ್ಸ್ಟು ನಮಗೆ ಟೈಮ್ ಸಿಕ್ಕಿದಾಗ ನಾವು ಮತ್ತೆ ಮೆಟ್ರೋ ಕ್ಯಾಚ್ ಮಾಡೋಂಥದ್ದು ಟೈಮ್ ಬರ್ತದೆ. ಇವಾಗ ಅದರಿಂದ ಅಪ್ಪು ಸರ್ ಸಮಾಧಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ನಡೆವುದು ಹಾಡಿದು ಅವರಂತೆಯೇ ನಡೆವುದು. ಬೇಡ ಬೆಂಗಳೂರಿಗೆ ಬಂದಿದ್ದೀವಿ ಅಂದಮೇಲೆ ನಾವು ಅಪ್ಪು ಸರ್ ಸಮಾಧಿನ ನೋಡದೆ ಹೋಗೋಕ್ಕಾಗಲ್ಲ. ಅವ್ರು ಇರುವಾಗಲಂತೂ ಅವ್ರನ್ನ ನೋಡೋಕ್ಕಾಗಲಿಲ್ಲ. ಸೊ ಅವ್ರು ಇವಾಗಿಲ್ಲ, ಅವ್ರ ಸಮಾಧಿನ ನೋಡೋಕ್ಕೆ ಬಂದಿದ್ವಿ. ತುಂಬ ಖುಷಿ ಆಯಿತು. ಇಲ್ಲ, ಆ್ಯಕ್ಚುಲಿ ನಾವು ನೋಡಿದ್ದು ಬೆಂಗಳೂರಲ್ಲಿ ಶೂಟಿಂಗ್ ಬಂದಾಗ ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತು ಸಂಡೇ ಎಸ್ಪೆಷಲಿ ಇವತ್ತು ಟೈಮ್ ಸ್ಪೆಂಡ್ ಮಾಡಬೇಕು, ಜೊತೆಗೆ ಇದೆಲ್ಲ ಕ್ಯಾಚ್ ಮಾಡಬೇಕು ಅಂತ ಇವಾಗ ಅಫ್ಕೋರ್ಸ್ ಸಮಾಧಿ ಖುಷಿ ಆಯಿತು, ಅಷ್ಟು ಫೀಲ್ ಆಯಿತು. ಇರಲಿ, ಆ್ಯಕ್ಚುಲಿ ಎಲ್ಲ ಕಾಮನ್, ಅದು ಇದು ಮಾಡ್ಕೊಳ್ತೀನಿ ಬೇಡ. 1 ಗಂಟೆ 2 ಗಂಟೆ ಒಳ್ಳೇದು ಮಾಡಿಲ್ಲ ಅಂತ ಬಟ್ ನಾವು ಅದೇ ಥರ ಒಳ್ಳೇದು ಮಾಡಬೇಕು ಅಂತ ಮನಸ್ಸಿಗೆ ಆ ಉದ್ದೇಶ ಇಟ್ಕೊಂಡು ನಾವು ಅಲ್ಲಿಂದ ಇಲ್ಲಿ ತಿಂಗಿಲ್ಲ ಮತ್ತೆ ಇಲ್ಲಿ ಬಂದು ನೋಡಬೇಕು ಅಂತ ಇದೆಲ್ಲ ನಾವು ಮಾಡಿದ್ದೀವಿ. ಸೊ ನೆಕ್ಸ್ಟು ನೋಡೋಣ. ಅಂಬರೀಷರ್ದು ಸಮಾಧಿ ನೋಡ್ಕೊಂಡು ಹೋಗೋದ ಅಂತ ಹೋಗ್ತಾ ಇದ್ದೀವಿ. ಗಡ್ಡಿರೋರ್ ಶೂಟಿಂಗ್ ಬಂದಾಯಿತು. ಇವಾಗ ಅಪ್ಪು ಸರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ದು ಸ್ಮಾರಕ ಭವನ ನೋಡಿ, ಅದಾದ ನಂತರ ಅಂಬರೀಷ್ ಅವರ ಸ್ಮಾರಕ ಭವನಕ್ಕೆ ಬಂದಿದ್ದೀವಿ.
ಇವಾಗ ಆಲ್ಮೋಸ್ಟ್ ಇದೆ ಫಸ್ಟ್ ಟೈಮ್ ನಾವು ಬಂದಿರೋದು, ಹೌದು. ಹಾಗಾಗಿ ಇವಾಗ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಕ್ರೇಜ್ ಅಂತ ಹೇಳಿದ್ರೆ ಇವರು ನಮಗಿಂತ ಇನ್ನೂ ಜಾಸ್ತಿ. ಎಷ್ಟು ಫೋಟೋ ತಗೋರು ಮುಗಿಯಲ್ಲ ಇವರು. ಸೊ ಇವಾಗ ನಾವು ಅಂದ್ಕೊಂಡಿದ್ದೆಲ್ಲ ನೋಡಾಯ್ತು ಫ್ರೆಂಡ್ಸ್. ಮತ್ತೆ ಇವಾಗ ಮೈಸೂರಿಗೆ ರಿಟರ್ನ್ ಆಗಬೇಕು. ಟೈಮ್ ಆವಾಗಲೇ ಎಷ್ಟಾಗೈತೆ, 2:30 ಆಗಿಬಿಟ್ಟೈತೆ. ಇಲ್ಲಿ ಬಸ್ ಸ್ಟಾಪ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಬಸ್ ಬರುತ್ತಂತೆ. ಸೊ ಬಸ್ ಹತ್ಕೊಂಡು ಇವಾಗ ನಾವು ಹೋಗ್ಬೇಕು. ಫ್ರೆಂಡ್ಸ್ ಫೈನಲಿ ನಮ್ಮ ಮೈಸೂರಿಗೆ ನಾವು ಬಂದ್ವಿ. ಎಲ್ಲೇ ಹೋದ್ರು ಏನೇ ಆದರೂ ನಮ್ಮ ಮೈಸೂರು ನಮಗೆ ಸರಿ ಅಂತಾರಲ್ಲ ಹಾಗೆ. ಇಸ್ಕಾನ್ ಟೆಂಪಲ್ಲು ಆ್ಯಂಡ್ ರಾಜ್ಕುಮಾರ್ದು ಸ್ಮಾರಕ ಭವನ ಮತ್ತು ಅಂಬರೀಷ್ ಸರ್ ಅವ್ರದ್ದು ಸ್ಮಾರಕ ಭವನ ಎಲ್ಲ ನೋಡಿದ್ದೀವಿ. ಎಲ್ಲ ಖುಷಿ ಆಯಿತು, ಅಷ್ಟು ಸ್ವಲ್ಪ ದುಃಖ ಆಯಿತು. ಯಾಕಂತ ಕೇಳಿದ್ರೆ ಒಬ್ಬ ವ್ಯಕ್ತಿ ಇರಬೇಕಾದ್ರೆ ನೋಡಿದರೆ ನಮ್ಗೆ ಅಲ್ಲಿ ಆಗಂತಕ್ಕಂಥ ಖುಷಿನೇ ಬೇರೆ. ಸೊ ಅದು ಇಲ್ಲ ಅಂತ ಕೇಳಿದಾಗ ಏನೋ ಒಂಥರ ಫೀಲ್ ಆಗುತ್ತೆ. ಬಟ್ ಆದರೂ ಆ ಸ್ಥಾನಕ್ಕೆ ಬಂದಿದ್ದೀವಿ, ನೋಡಿದ್ದೀವಿ ಅಂತ ಕೇಳಿದ್ರೆ ಖುಷಿ ಆಯಿತು. ಖುಷಿ ಆಯಿತು. ಥ್ಯಾಂಕ್ ಯು. ಇದೊಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.